Hello guys, welcome to Maths MMJ channel. Final exam, important numericals, second part. Already first part video upload ಮಾಡಿದ್ದೇನೆ, ಅದನ್ನ ಮಿಸ್ ಮಾಡದೆ ನೋಡಿ. ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ನ್ಯೂಮರಿಕಲ್ ಇತ್ತು, ಅದನ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವೇವ್ ಆಪ್ಟಿಕ್ಸ್ ಮೇಲೆ ನ್ಯೂಮರಿಕಲ್ಸ್ ಅನ್ನು ಅಪ್ಲೋಡ್ ಮಾಡ್ತೇನೆ, ಮಿಸ್ ಮಾಡದೆ ನೋಡಿ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ತುಂಬಾ ಲೆಂತಿ ಇದೆ ಅಂತ ನೀವು ಗಾಬರಿ ಆಗ್ಬೇಡಿ. ಓಕೆ, ಮತ್ತೆ ಸೊಲ್ಯೂಷನ್ ಸ್ವಲ್ಪ ಲೆಂತಿ ಇರುತ್ತೆ ಅಂತ ಓದೋದನ್ನ ಬಿಡಬೇಡಿ. ಓಕೆ, ಕ್ವೆಶ್ಚನ್ ಎಷ್ಟೇ ಲೆಂತಿ ಇರಲಿ, ಸೊಲ್ಯೂಷನ್ ಹೇಗೆ ಇರಲಿ, ನಾನು ಕ್ರ್ಯಾಕ್ ಮಾಡ್ತೀನಿ ಗುರು, ಅಷ್ಟೇ ಮೈಂಡ್ ಅಲ್ಲಿ ಇರಬೇಕು. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. Two resistors are connected in series with 5 volt battery of negligible internal resistance. A current of 2 ampere flows through each resistor connected in series. Next, if they are connected in parallel with the same battery of current 25 by 3 ampere flows through the combination in parallel, calculate the value of each resistance ಅಂತ ಕೇಳಿದಾರೆ. ಓಕೆ, ಸೊ ದಿಸ್ ಇಸ್ ದ ಕ್ವೆಶ್ಚನ್. ಸೊ ಈ ಕ್ವೆಶ್ಚನ್ ಹೇಗಿದೆ ಅಂತಂದ್ರೆ, ಫಸ್ಟ್ ಎರಡು ರೆಸಿಸ್ಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾನೆ. ಓಕೆ, ಸೊ ಅದಾದ್ಮೇಲೆ ಅದೇ ಎರಡು ರೆಸಿಸ್ಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾನೆ. ದೆನ್ ಫೈನಲ್ ಆಗಿ ಎರಡೂ ರೆಸಿಸ್ಟರ್ ಗಳ ವ್ಯಾಲ್ಯೂ ಏನು ಅಂತ ಕೇಳಿದ್ದಾನೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರುವಂತಹ ಎಲ್ಲಾ ನ್ಯೂಮರಿಕಲ್ಸ್ ಅಲ್ಲೂ ರೆಸಿಸ್ಟರ್ ಗಳ ವ್ಯಾಲ್ಯೂನ ಕೊಟ್ಟು ಕರೆಂಟ್ ಅಥವಾ ವೋಲ್ಟೇಜ್ ವ್ಯಾಲ್ಯೂ ಕೇಳ್ತಾ ಇದ್ರೆ, ಈ ನ್ಯೂಮರಿಕಲ್ ಅಲ್ಲಿ ಕರೆಂಟ್ ಮತ್ತೆ ಓಕೆ, ಸೊ ಕರೆಂಟ್ ವ್ಯಾಲ್ಯೂನ ಕೊಟ್ಟಿದ್ದಾನೆ ಮತ್ತೆ ವೋಲ್ಟೇಜ್ ವ್ಯಾಲ್ಯೂನ ಕೊಟ್ಟಿದ್ದಾನೆ. ಅದೆರಡನ್ನು ಯೂಸ್ ಮಾಡಿಕೊಂಡು ರೆಸಿಸ್ಟರ್ ಗಳ ವ್ಯಾಲ್ಯೂನೇ ಕಂಡುಹಿಡಿಬೇಕು ನಾವು. ಅರ್ಥ ಆಯ್ತಾ? ಹೇಗೆ ಕಂಡುಹಿಡಿಯೋದು ಸರ್? ಕ್ವಶನ್ ಕರೆಕ್ಟ್ ಆಗಿ ಅನಲೈಸ್ ಮಾಡಿ, ನಾನು ಬೋರ್ಡ್ ಅನ್ನ ರಬ್ ಮಾಡಿ ಕಂಟೆಂಟ್ ಮಾತ್ರ ತಗೊಂಡಿದ್ದೇನೆ, ಬಿಕಾಸ್ ಬೋರ್ಡ್ ತುಂಬಾ ಚಿಕ್ಕದಾಗಿರೋದ್ರಿಂದ. ಓಕೆ, ಸೊ ಏನ್ ಕೊಟ್ಟಿದ್ದ ಕ್ವಶನ್ ಅಲ್ಲಿ ಅಂದ್ರೆ, ಎರಡು ರೆಸಿಸ್ಟರ್ಸ್ ಇತ್ತು, ಅದು ಬ್ಯಾಟ್ರಿ ಕನೆಕ್ಟ್ ಆಗಿದೆ. ಬ್ಯಾಟ್ರಿಯ ವೋಲ್ಟೇಜ್ ಎಷ್ಟು? 5 ವೋಲ್ಟ್. ಎರಡು ರೆಸಿಸ್ಟರ್ ಗಳನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಅಲ್ಲಿ ಫ್ಲೋ ಆಗ್ತಾ ಇರುವಂತಹ ಕರೆಂಟ್ 2 ಆಂಪಿಯರ್. ದೆನ್ ಅದೇ ಎರಡು ಸೇಮ್ ರೆಸಿಸ್ಟರ್ ನ 5 ವೋಲ್ಟ್ ಬ್ಯಾಟ್ರಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಅಲ್ಲಿ ಫ್ಲೋ ಆಗ್ತಾ ಇರುವಂತಹ ಕರೆಂಟ್ 25 by 3 ಆಂಪಿಯರ್. ಓಕೆ, ಸೊ ಈ ರೀತಿ ಇದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಈಚ್ ರೆಸಿಸ್ಟರ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ತರ ನ್ಯೂಮರಿಕಲ್ ಕೊಟ್ಟಾಗ ಸ್ವಲ್ಪ ಬೇರೆ ತರ ಸೊಲ್ಯೂಷನ್ಸ್ ಅನ್ನ ಮಾಡಬೇಕು. ಹೇಗ್ ಮಾಡಬೇಕು ಅಂದ್ರೆ, ಫಸ್ಟ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನ್ ಬರುತ್ತೆ ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೆಸಿಸ್ಟರ್ಸ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನ್ ಬರುತ್ತೆ ಕಂಡುಹಿಡ್ಕೊಳ್ಳಿ. ದೆನ್ ಅವೆರಡನ್ನು ಕಂಡುಹಿಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಯಾವುದೋ ಒಂದು ಹೊಸ ಮೆಥಡ್ ನ ಯೂಸ್ ಮಾಡಿಕೊಂಡು ಇದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿತೀವಿ. ಸೊ ಕಂಡು ಮಿಟ್ಟಿಸ್ದೆ ಕೊನೆವರೆಗೂ ನೋಡಿ. ಓಕೆ, ಸೊ ಫಸ್ಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡ್ಕೊಂಡ್ರಪ್ಪ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? ಇನ್ ಸೀರೀಸ್ ಕಾಂಬಿನೇಷನ್, ಸೊ RS is equal to R1 plus R2. ಹೌದಲ್ಲ? ಎಸ್, ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಸರ್ ಅಂದ್ರೆ, ನಮಗೆ ಓಮ್ಸ್ ಲಾ ಗೊತ್ತು. ಏನು ಓಮ್ಸ್ ಲಾ? V is equal to IR. ಇಲ್ಲಿ R ಅಂತಂದ್ರೆ ಏನು? RS, ಎಫೆಕ್ಟಿವ್ ರೆಸಿಸ್ಟೆನ್ಸ್. ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ಏನ್ ಮಾಡ್ತೀನಿ, RS ನ ಹಾಗೆ ಇಟ್ಕೋತೀನಿ, ದೆನ್ I ನ ಕೆಳಗಡೆ ಶಿಫ್ಟ್ ಮಾಡಿದ್ರೆ V by I ಅಂತ ಬರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ RS? R1 plus R2 ಬರ್ಕೊಳ್ಳಿ ಇಲ್ಲಿ, is equal to what is the value of V in series combination? 5 volt divided by what is the value of I? 2 ampere. ಇವಾಗ ಏನ್ ಬಂತಪ್ಪ? ಸೊ R1 plus R2 is equal to 5 by 2 ಎಷ್ಟು ಬರುತ್ತೆ? 2.5 ohm. ಇದನ್ನ ಈಕ್ವೇಶನ್ 1 ಅಂತ ಕರ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದೇ ತರ ಪ್ಯಾರಲಲ್ ಫಾರ್ಮುಲಾನ ಅಪ್ಲೈ ಮಾಡಿ ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಪ್ಯಾರಲಲ್ ಫಾರ್ಮುಲಾ ಏನಪ್ಪಾ? 1 by Rp is equal to ಏನ್ ಬರುತ್ತೆ? ಸೊ R1 plus R2 divided by R1 R2. ರೆಸಿಪ್ರೋಕಲ್ ಮಾಡಿದ್ರೆ Rp is equal to R1 R2 divided by R1 plus R2 ಅಂತ ಬರುತ್ತೆ. ಅಗೈನ್ ಓಮ್ಸ್ ಲಾ ತಗೊಳ್ಳಿ, V is equal to I RP ಅಂತ ಬರುತ್ತೆ ಇಲ್ಲಿ.
ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಆರ್ ಪಿ ಬೇಕಲ್ವಾ. ಸೊ ಆರ್ ಪಿ ಇಸ್ ಈಕ್ವಲ್ ಟು ಐ ಕೆಳಗಡೆ ತಗೊಂಡ್ರೆ ವಿ ಬೈ ಐ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಪಿ? ಸೊ ಆರ್ ಪಿ ಇಸ್ ಈಕ್ವಲ್ ಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಬರ್ಕೊಳ್ಳಿ. ಸೊ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಇಸ್ ಈಕ್ವಲ್ ಟು ವಿ ಬೈ ಐ. ಓಕೆ, ನೆಕ್ಸ್ಟ್ ಇದು ಹಾಗೆ ಕ್ಯಾರಿ ಮಾಡಿ. ನ್ಯೂಮರೇಟರ್ ಏನಿದೆಯಪ್ಪ? R1 R2 ಡಿವೈಡೆಡ್ ಬೈ R1 ಪ್ಲಸ್ R2. R1 ಪ್ಲಸ್ R2 ಎಷ್ಟು ಬಂದಿದೆ ವ್ಯಾಲ್ಯೂ? 2.5 is equal to V by I. Parallel ಆಗಿ ಕನೆಕ್ಟ್ ಆಗಿದ್ದಾಗ what is the value of voltage? Same 5 volt divided by what is the value of current in parallel combination? 25 by 3 ಅಂತ ಕೊಟ್ಟಿದ್ದಾನೆ. This 3 goes to numerator. ಏನು ಬರುತ್ತೆ ಇವಾಗ? R1 R2 divided by 2.5 is equal to this 3 goes to numerator. So 5 into 3 divided by 25 ಅಂತ ಬರುತ್ತೆ. Then finally R1 R2 divided by 2.5 is equal to 5 3s are 15 divided by 25. ನಾನು ಕ್ಯಾಲ್ಕುಲೇಷನ್ ಅನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿದ್ದೀನಿ. ನೀವು ಡೈರೆಕ್ಟ್ ಆಗಿ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ 2.5 ನ ಈ ಕಡೆ ಕಳಿಸ್ರಪ್ಪ ನ್ಯೂಮರೇಟರ್ ಗೆ. ಏನಾಗುತ್ತೆ? ಸೊ R1 R2 is equal to 15 into 2.5 ಮಾಡಿದ್ರೆ ಏನು ಬರುತ್ತೆ? ಸೊ ನಿಯರ್ಲಿ 37.5 divided by 25. ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ R1 R2 is equal to ಎಷ್ಟು ಬರುತ್ತೆ ಸರ್? 1.5 ohm ಅಂತ ಬರುತ್ತೆ. ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳಿ. ಓಕೆ, ದಿಸ್ ಒನ್ ಟೇಕನ್ ಆಸ್ ಈಕ್ವೇಶನ್ 2. ಈಗ ಅಬ್ಸರ್ವ್ ಮಾಡಿ, ಈಕ್ವೇಶನ್ 1 ನಲ್ಲಿ R1 plus R2 is equal to 2.5 ಅಂತ ಬಂತು. ಬಟ್ ಈಕ್ವೇಶನ್ 2 ಅಲ್ಲಿ R1 R2 is equal to 1.5 ಅಂತ ಬಂತು. ಅಕಸ್ಮಾತ್ ಏನಾದ್ರೂ ಈಕ್ವೇಶನ್ 2 ಅಲ್ಲಿ ಸೊ R1 minus R2 ಅಥವಾ R1 plus R2 ಅಂತಾನೆ ಬಂದ್ಬಿಟ್ಟಿದ್ರೆ ಇವೆರಡನ್ನು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿ ಈಸಿಯಾಗಿ R1 ಮತ್ತೆ R2 ವ್ಯಾಲ್ಯೂ ಕಂಡುಹಿಡಿಯಬಹುದಿತ್ತು. ಆದ್ರೆ ಇಲ್ಲಿ R1 plus R2 ಅಂತ ಬಂದು ಇಲ್ಲಿ R1 into R2 ಅಂತ ಬಂದ್ಬಿಟ್ಟಿದೆ. ಸೊ ಈ ತರ ಬಂದಾಗ ನಾವೇನ್ ಮಾಡಬೇಕು ಅಂದ್ರೆ ಒಂದು ಹೊಸ ತರ ಫಾರ್ಮುಲಾನ ಯೂಸ್ ಮಾಡಬೇಕು. ಯಾವ ಫಾರ್ಮುಲಾ ಸರ್ ಅದು ಅಂತಂದ್ರೆ? ಎಸ್, ಲಿಸನ್ ಹಿಯರ್. a minus b whole square ನ ನಾವು ಯಾವ ರೀತಿ ಬರ್ಕೋಬಹುದಪ್ಪ? a minus b whole square we also written as a plus b whole square minus 4ab ಅಂತ ಬರ್ಕೋಬಹುದಲ್ವಾ? ಬರ್ಕೋಬಹುದೋ ಇಲ್ವಾ ಸರ್? ಅದು ಹೇಗೆ ಸರ್ ಡೌಟ್ ಆಗ್ತಿದ್ಯಾ? ಎಸ್, ಅದು ಹೇಗೆ ಬಂತು ಅಂತ ಹೇಳ್ಕೊಟ್ಬಿಟ್ಟು ಇದನ್ನ ಸಾಲ್ವ್ ಮಾಡ್ತೀನಿ. ಸೊ ಬೋರ್ಡ್ ಚಿಕ್ಕದಾಗಿರೋದ್ರಿಂದ ಇದನ್ನ ರಬ್ ಮಾಡಿ ಸಾಲ್ವ್ ಮಾಡ್ತೀನಿ. ಸ್ವಲ್ಪ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಎಸ್, ಈಕ್ವೇಶನ್ 1 ಇದು ಬಂದಿದೆ. ಈಕ್ವೇಶನ್ 2 R1 R2 is equal to 1.5 ohm. ಸೊ ಎರಡನ್ನೂ ಈಗ ಸಾಲ್ವ್ ಮಾಡಬೇಕು. ಈ ರೀತಿ ಕಂಡೀಷನ್ಸ್ ಬಂದಾಗ ನಾವು ಈ ತರ ಫಾರ್ಮುಲಾನ ಯೂಸ್ ಮಾಡಬೇಕು. ಸರ್ ಹೇಗ್ ಬಂತು ಸರ್ ಇದು ಅಂದ್ರೆ? ಸಿ, a minus b whole square ನ a plus b whole square minus 4ab ಅಂತ ಬರ್ಕೋಬಹುದು. ಹೆಂಗೆ ಸರ್ ಅಂದ್ರೆ a plus b whole square ನ ಎಕ್ಸ್ಪ್ಯಾಂಡ್ ಮಾಡ್ರಪ್ಪ ಏನ್ ಬರುತ್ತೆ? a square plus b square plus 2ab minus ಇಲ್ಲೇನಿದೆ 4ab. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ a square plus b square 2ab ಇದೆ minus 4ab ಇದೆ. ಈ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? minus 2ab ಅಂತ ಬರುತ್ತೆ. then a square plus b square minus 2ab ಅಂದ್ರೆ ಏನು? a minus b whole square. ಹೌದಲ್ಲ? ಸೊ a minus b whole square ನ ನಾವು a plus b whole square minus 4ab ಅಂತ ಬರ್ಕೋಬಹುದು. ಈಗ ಇಲ್ಲಿ a ಜಾಗದಲ್ಲಿ R1 ತಗೊಳ್ಳಿ, b ಜಾಗದಲ್ಲಿ R2 ತಗೊಳ್ಳಿ. ಅವಾಗ ಏನಾಗುತ್ತೆ? ಈಕ್ವೇಶನ್ ಏನಾಗುತ್ತೆ? ಸೊ ಈ ತರ ನೀವು ಸಾಲ್ವ್ ಮಾಡುವಂತದ್ದು ಈ ತರ ಕ್ವಶನ್ಸ್ ಅಲ್ಲಿ ಮಾತ್ರ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದು ನೆಕ್ಸ್ಟ್ ಪ್ಯಾರಲಲ್ ಆಗಿ ಕನೆಕ್ಟ್ ಆದಾಗ ಮಾತ್ರ ಈ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಓಕೆ, ಸೊ R1 minus R2 whole square is equal to R1 plus R2 whole square minus 4AB. Sorry, 4R1 R2. Okay, so R1 minus R2 whole square is equal to R1 plus R2 ಅಂದ್ರೆ ಏನಪ್ಪ? ಈಕ್ವೇಶನ್ 1 ನಲ್ಲಿ ಬಂದಿತ್ತು, ಏನು ಬಂದಿತ್ತು? 2.5 whole square ಅಂತ minus 4 into R1 R2 ಅಂದ್ರೆ ಏನಪ್ಪ? R1 R2 ಅಂತಂದ್ರೆ 1.5 ಕ್ಯಾಲ್ಕುಲೇಟ್ ಮಾಡಿ. ಸೊ R1 minus R2 whole square is equal to 2.5 ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? 6.25 ಅಂತ ಬರುತ್ತೆ.
ಮೈನಸ್ ಸೊ 4 into 1.5 ಮಾಡಿದ್ರೆ ಏನ್ ಬರುತ್ತೆ 6 ಅಂತ ಬರುತ್ತೆ. ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ r1 minus r2 whole square is equal to 0.25 ಅಂತ ಬರುತ್ತೆ, ಮೈನಸ್ 0.25 ಅಂತ ಬರುತ್ತೆ. ದೆನ್ ಸ್ಕ್ವೇರ್ ನ ಆ ಕಡೆ ಕಳಿಸಿ ಏನಾಗುತ್ತೆ ಅವಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆದಾಗ ಮೈನಸ್ r1 minus r2 is equal to ಇಲ್ಲಿ ಮೈನಸ್ ಇತ್ತು ಸ್ಕ್ವೇರ್ ರೂಟ್ ಮಾಡಿದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ದೆನ್ ಸೊ ರೂಟ್ ಮಾಡಿದಾಗ ರೂಟ್ ಆಫ್ 0.25 ಏನ್ ಬರುತ್ತಪ್ಪ ನನಗೆ 0.5 ಓಮ್ ಅಂತ ಬರುತ್ತೆ. ಸೊ ದಿಸ್ ಒನ್ ಟೇಕನ್ ಆಸ್ ಈಕ್ವೇಶನ್ 3. ನೋಡಿ ಇವಾಗ ಬಂತು r1 minus r2 ಅಂತ. ಇಸ್ ಇಟ್ ರೈಟ್? ಈಗ ಫಸ್ಟ್ ಈಕ್ವೇಶನ್ ನೋಡಿ r1 plus r2 ಇದೆ. ಸೊ ಥರ್ಡ್ ಈಕ್ವೇಶನ್ ನೋಡಿ r1 minus r2 ಇದೆ. ಸೊ ಇವಾಗ ಏನ್ ಮಾಡಿ ಅಂತಂದ್ರೆ ಆಡ್ ಈಕ್ವೇಶನ್ 1 and 3 ಏನ್ ಬರುತ್ತೆ ಇವಾಗ r1 plus r2 is equal to 2.5. ಈಕ್ವೇಶನ್ 3 ಏನ್ ಬಂತು r1 minus r3 is equal to 0.5. ಓಕೆ, ನಾಟ್ r3 r2 ಆಯ್ತಾ. then plus r2 minus r2 get cancel. what is the remaining r1 plus r1 2r1 is equal to 2.5 plus 0.5 ಎಷ್ಟು ಬರುತ್ತೆ 3 ಅಂತ ಬರುತ್ತೆ. is it right? then r1 is equal to 3 by 2. then 3 by 2 is equal to what 1.5 ohm. then r1 value ಎಷ್ಟು ಬಂತು 1.5 ohm ಸಿಕ್ತಾ r1 ವ್ಯಾಲ್ಯೂ. ನೆಕ್ಸ್ಟ್ ಯಾವ ವ್ಯಾಲ್ಯೂ ಬೇಕು r2 ವ್ಯಾಲ್ಯೂ ಬೇಕು. ಹಾಗಾಗಿ ಈ r1 ವ್ಯಾಲ್ಯೂನ ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಷನ್ ಮಾಡಿ, ಈಕ್ವೇಶನ್ 2 ಗಾದ್ರೂ ಮಾಡಿ 1 ಗಾದ್ರೂ ಮಾಡಿ, ಬಟ್ 1 ಅಲ್ಲಿ ತುಂಬಾ ಈಸಿಯಾಗಿ ಬರುತ್ತೆ. ಸೊ ಇದಕ್ಕಾದ್ರೂ ಮಾಡಿ ಇದಕ್ಕಾದ್ರೂ ಮಾಡಿ ಯಾವುದಕ್ಕಾದ್ರೂ ಮಾಡಿ ಆನ್ಸರ್ ಬರುತ್ತೆ. ಸೊ ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ r1 ಏನಿದೆಯಪ್ಪ 1.5 r1 plus r2 is equal to 2.5. r1 ಏನ್ ಬಂತು 1.5 plus r2 is equal to 2.5. then r2 is equal to 2.5 ಈ ಕಡೆ ತಗೊಂಡ್ರೆ minus 1.5. then r2 is equal to 2.5 minus 1.5 ಏನ್ ಬಂತು 1 ohm. that's all. so this is the value of r1 and r2. okay, ಸ್ವಲ್ಪ ಲೆಂತಿ ಆದ್ರೆ ತುಂಬಾ ಈಸಿ. ಕರೆಕ್ಟ್ ಆಗಿ ಅನಲೈಸ್ ಮಾಡಬೇಕು. ಸೀರೀಸ್ ಮತ್ತೆ ಪ್ಯಾರಲಲ್ ಎರಡರಲ್ಲೂ ಕನೆಕ್ಟ್ ಆಗಿದೆ ಅಂದಾಗ ಈ ಮೆಥಡ್ ಅನ್ನು ಯೂಸ್ ಮಾಡಬೇಕು. ದಿಸ್ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್, ದೆನ್ ಗೋ ಟು ದ ನೆಕ್ಸ್ಟ್ ನ್ಯೂಮರಿಕಲ್. 2 cells of EMF 2 volt and 4 volt and internal resistance 1 ohm and 2 ohm respectively are connected in parallel has to send the current in the same direction through an external resistance of 10 ohm. Find the potential difference across the 10 ohm resistor. This is the question. ಸೊ ಪ್ರೀವಿಯಸ್ ನ್ಯೂಮರಿಕಲ್ಸ್ ಅಲ್ಲಿ ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕ್ವಶನ್ಸ್ ಅನ್ನು ಕೊಟ್ರೆ ಯಾವ ಫಾರ್ಮುಲಾ ತಗೋಬೇಕು, ನ್ಯೂ ಫಾರ್ಮುಲಾ ಅನ್ನೋದನ್ನ ಹೇಳಿದೀನಿ. ಕೆಪಾಸಿಟರ್ ಮೇಲೂ ಕೂಡ ಇದೇ ತರ ಕೊಟ್ರೆ ನ್ಯೂಮರಿಕಲ್ ನ ಅದೇ ಫಾರ್ಮುಲಾ ತಗೋಬೇಕು. ಓಕೆ, ನೆಕ್ಸ್ಟ್ ಸೆಲ್ ಮೇಲೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾನೆ ಇಲ್ಲಿ 2 ಸೆಲ್ ಇವೆ. ಸೊ ಒಂದು ಸೆಲ್ ನ EMF 2 ವೋಲ್ಟ್, ಅನದರ್ ಸೆಲ್ ನ EMF 4 ವೋಲ್ಟ್. 2 ಸೆಲ್ ಬರ್ಕೋತೀನಿ. ಎಸ್, ದಿಸ್ ಇಸ್ ದ ಫಸ್ಟ್ ಸೆಲ್, ಇದರ EMF 2 ವೋಲ್ಟ್ ಅಂಡ್ ಫಸ್ಟ್ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್ ಅಂತ ಕೊಟ್ಟಿದ್ದಾರೆ. ಇಂಟರ್ನಲ್ ರೆಸಿಸ್ಟೆನ್ಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ r. ಓಕೆ, ದೆನ್ ಇನ್ನೊಂದು ಸೆಲ್ ಇದೆ. ಸೊ ಸೆಕೆಂಡ್ ಸೆಲ್ ನ EMF 4 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಸ್ಮಾಲ್ ಲೆಟರ್ r. r1 r2 ಎಷ್ಟು ಕೊಟ್ಟಿದ್ದಾನೆ 2 ಓಮ್ ಅಂತ ಕೊಟ್ಟಿದ್ದಾರೆ. ದೆನ್ ಎರಡೂ ಸೆಲ್ ಗಳು ಇವಾಗ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿವೆ. ಓಕೆ, ದೆನ್ ಇದಕ್ಕೆ ಪ್ಯಾರಲಲ್ ಆಗಿ ಎಕ್ಸ್ಟರ್ನಲ್ ರೆಸಿಸ್ಟರ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಸೊ ಎಕ್ಸ್ಟರ್ನಲ್ ರೆಸಿಸ್ಟರ್ ರೆಪ್ರೆಸೆಂಟೆಡ್ ಬೈ ದ ಕ್ಯಾಪಿಟಲ್ R 10 ಓಮ್. ಓಕೆ, ನೆಕ್ಸ್ಟ್ ಏನಿದೆ ಕ್ವಶನ್ ಅಲ್ಲಿ ಅಂದ್ರೆ ಈ ಎರಡೂ ಸೆಲ್ಗಳು ಕರೆಂಟ್ ನ ಒಂದೇ ಡೈರೆಕ್ಷನ್ ಅಲ್ಲಿ, ಓಕೆ, ಎರಡೂ ಸೆಲ್ಗಳು ಕರೆಂಟ್ ನ ಒಂದೇ ಡೈರೆಕ್ಷನ್ ಅಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೆ ಕಳಿಸ್ಕೊಡ್ತಾ ಇದೆ. ಸೊ ಹಾಗಾದ್ರೆ ವಾಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ 10 ಓಮ್ ರೆಸಿಸ್ಟರ್ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಸೆಲ್ ಕರೆಂಟ್ ನ ಈ ಡೈರೆಕ್ಷನ್ ಅಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕಳಿಸ್ತಾ ಇದೆ. ಸೆಕೆಂಡ್ ಸೆಲ್ ಕೂಡ ಕರೆಂಟ್ ನ ಇದೇ ಡೈರೆಕ್ಷನ್ ಅಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕಳಿಸ್ತಾ ಇದೆ. ಮೀನ್ಸ್ ಎರಡೂ ಕರೆಂಟ್
passing through the external resistance in the same direction. Okay, then what is the potential difference across the external resistor 10 ohm? This is the question. So very simple question. ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಇದು ಸೆಲ್ ಮೇಲೆ ಇರೋದ್ರಿಂದ ಎರಡೂ ಸೆಲ್ಗಳು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ಸೆಲ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಫಾರ್ಮುಲಾ ಗೊತ್ತು ನಮಗೆ. ಏನು ಸೆಲ್ ಕನೆಕ್ಟೆಡ್ ಇನ್ ಪ್ಯಾರಲಲ್? ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಫಾರ್ಮುಲಾ, that is Req is equal to R1 R2 divided by R1 plus R2. ಹೌದಲ್ಲ? then equivalent EMF ಫಾರ್ಮುಲಾ ಏನು? so Eq is equal to so E1 R2 plus ಇದರ ಎಪ್ಸಿಲಾನ್ ಅಂತ ಹೇಳ್ತಾರೆ, then epsilon 2 R1 divided by R1 plus R2. okay, so epsilon EQ means equivalent EMF is equal to epsilon 1, sometime ಅದು E ಅಂತ ಬಂದ್ಬಿಡುತ್ತೆ. so epsilon 1 R2 plus epsilon 2 R1 divided by R1 plus R2. ಎರಡೂ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು equivalent EMF and equivalent internal resistance ಅನ್ನು ಫೈಂಡ್ ಔಟ್ ಮಾಡ್ಕೊಂಡ್ಬಿಡಿ ಫಸ್ಟ್. ಅದಾದ್ಮೇಲೆ ಸೊ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಇರೋದು ಒಂದೇ ಫಾರ್ಮುಲಾ, ಹೌದಲ್ಲ? ಯಾವ ಫಾರ್ಮುಲಾ ಅದು? ಸೊ V is equal to IR. ಈ ಫಾರ್ಮುಲಾ ಯೂಸ್ ಮಾಡಿ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ. ಸರ್ ಇನ್ನೊಂದು ಫಾರ್ಮುಲಾ ಇದೆಯಲ್ಲ, ಸೊ V is equal to epsilon minus IR ಅಂತ. ಇಸ್ ಇಟ್ ರೈಟ್? ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಲಿಟಲ್ ಬಿಟ್ ಲೆಂತ್ ಮತ್ತೆ ಸ್ವಲ್ಪ ಕಾಂಪ್ಲಿಕೇಟೆಡ್, ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬೋಣ, ಈಸಿಯಾಗಿ ಆನ್ಸರ್ ಬರುತ್ತೆ. ಬಿಕಾಸ್ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಕರೆಂಟ್ ವ್ಯಾಲ್ಯೂ ಸ್ವಲ್ಪ ಚೇಂಜ್ ಆಗುತ್ತೆ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ನ್ಯೂಮರಿಕಲ್. ಓಕೆ, ಹೇಗ್ ಮಾಡೋದು ಸರ್? ಎಸ್, ಫಸ್ಟ್ ಇವಾಗ ಈಕ್ವಿವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ Req is equal to R1 ಏನ್ ಕೊಟ್ಟಿದ್ದಾನಪ್ಪ? 1 ohm, R2 2 ohm. 1 into 2 2 ಅಂತ ಬರುತ್ತೆ, ಡೈರೆಕ್ಟ್ ಆಗಿ ಬರೀತೀನಿ. ಡಿವೈಡೆಡ್ ಬೈ R1 plus R2 1 plus 2 ಏನ್ ಬರುತ್ತೆ? 3 ಅಂತ ಬರುತ್ತೆ. then Req is equal to 2 by 3 is how much? 0.66 ohm. That's all. So this is the equivalent internal resistance. next ಅದೇ ತರ equivalent EMF ನ ಫೈಂಡ್ ಔಟ್ ಮಾಡೋಣ using the formula. so Eq or epsilon Eq is equal to epsilon 1 ಏನಿದೆಯಪ್ಪ? 2 into what is the value of R2? 2 plus epsilon 2 is 4 into R1 is 1 divided by R1 plus R2. 1 plus 2 is equal to 3. then Eq is equal to or epsilon Eq, okay, is equal to 2 2s are 4 plus 4 divided by 3. how much we get? 8 by 3. then so EMF, equivalent EMF is equal to 8 by 3 ಮಾಡಿದ್ರೆ ಎಷ್ಟು ಬರುತ್ತೆ? 2.6 ohm. that's all, not ohm, volt. so equivalent EMF is equal to 2.6 volt. ಇಷ್ಟು ಫೈಂಡ್ ಔಟ್ ಮಾಡಾದ್ಮೇಲೆ ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 10 ohm ರೆಸಿಸ್ಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಬೋರ್ಡ್ ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಈ ಡಯಾಗ್ರಾಮ್ ನ ರಬ್ ಮಾಡ್ತೀನಿ. ನೀವು ಸ್ಕ್ರೀನ್ ಶಾಟ್ ತಗೊಳ್ಳೋ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ಅನ್ನ ತಗೊಂಡ್ಬಿಡಿ. yes, so we are going to find out the potential difference across 10 ohm resistor. take the formula V is equal to IR. ಇದು ಯುನಿಕ್ ಫಾರ್ಮುಲಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನು ಫೈಂಡ್ ಔಟ್ ಮಾಡಕ್ಕೆ. then V is equal to R ವ್ಯಾಲ್ಯೂ ಗೊತ್ತು, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 10 ohm. ಬಟ್ I ವ್ಯಾಲ್ಯೂ ಏನ್ ತಗೋಬೇಕು ಸರ್? ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬಾನೇ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಕೊಟ್ರೆ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಯಾವ ಫಾರ್ಮುಲಾ ತಗೋಬೇಕು? ಸೊ I is equal to epsilon Eq means EMF divided by R plus small letter Eq into
ಆರ್. ಇದೇ ಫಾರ್ಮುಲಾ ತಗೋಬೇಕು. ಈ ಆರ್ ನ ಹಾಗೆ ಕ್ಯಾರಿ ಮಾಡಿದೀನಿ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಕೊಟ್ರೆ ಐ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಎಪ್ಸಿಲಾನ್ ಡಿವೈಡೆಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೇ ತಗೋಬೇಕು ಅಂತ ತುಂಬಾ ಸರಿ ಹೇಳಿದೀನಿ. ಓಕೆ, ಈಗ ಇದೆಲ್ಲದರ ವ್ಯಾಲ್ಯೂ ಗೊತ್ತು, ಸಬ್ಸ್ಟಿಟ್ಯೂಷನ್ ಮಾಡಿ ವಿ ಗೆಟ್ ದ ವೋಲ್ಟೇಜ್. ಓಕೆ, ದೆನ್ ವಿ ಇಸ್ ಈಕ್ವಲ್ ಟು EEQ or epsilon EQ ಅಂದ್ರೆ ಏನಪ್ಪ 2.6 divided by R, capital R external resistor 10 ohm plus REQ internal resistance 0.66 find out ಮಾಡಿದ್ವಿ into external resistance R means 10 ohm. ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ we get the answer 2.5 volt. That's all. This is the potential difference across 10 ohm resistor. Okay, very very important numerical. Next to circuit oriented numerical ನೋಡೋಣ. Okay, in the following circuit find the current. yes, ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಈ ಕರೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಎಸ್, ಇಲ್ಲಿ ಎರಡು ಸೆಲ್ ಗಳನ್ನ ಕೊಟ್ಟಿದ್ದಾನೆ. ಫಸ್ಟ್ ಸೆಲ್ ಅಂಡ್ ಸೆಕೆಂಡ್ ಸೆಲ್. ಫಸ್ಟ್ ಸೆಲ್ ನ EMF E1 4 ವೋಲ್ಟ್ ಅಂತ ಕೊಟ್ಟಿದ್ದಾನೆ. ಸೆಕೆಂಡ್ ಸೆಲ್ ನ EMF ಎಪ್ಸಿಲಾನ್ 2 ವೋಲ್ಟ್ ಅಂತ ಕೊಟ್ಟಿದ್ದಾನೆ. ಅಂಡ್ ಫಸ್ಟ್ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ R1 1 ಓಮ್ ಅಂತ ಇದೆ. ಸೆಕೆಂಡ್ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅಗೈನ್ 1 ಓಮ್ ಅಂತ ಇದೆ. ಓಕೆ, ಇಲ್ಲಿ ಸೆಲ್ ನ ಪಕ್ಕದಲ್ಲಿ ಅವನೇನಾದ್ರೂ ರೆಸಿಸ್ಟೆನ್ಸ್ ಗಳ ಮೆನ್ಷನ್ ಮಾಡಿದ್ರೆ ಅದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ದೆನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ ಕೊಟ್ಟಿದ್ದಾನೆ ಇಸ್ ಈಕ್ವಲ್ ಟು 7 ಓಮ್ ಅಂತ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕರೆಂಟ್ ಅಂತ ಕೇಳಿದ್ದಾನೆ. ಓಕೆ, ಸೊ ಎರಡು ಸೆಲ್ ಗಳು ಕೊಟ್ಟಿರೋದ್ರಿಂದ ಇದಕ್ಕೆ ಈಕ್ವಿವೆಲೆಂಟ್ EMF ಫಾರ್ಮುಲಾನೇ ಹಾಕಬೇಕು, ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಫಾರ್ಮುಲಾನೇ ಹಾಕಬೇಕು. ಎರಡು ಕೂಡ ಪ್ಯಾರಲಲ್ ಆಗಿರೋದ್ರಿಂದ ಪ್ಯಾರಲಲ್ ಫಾರ್ಮುಲಾ ಹಾಕ್ತೀನಿ. ಏನು ಈಕ್ವಿವೆಲೆಂಟ್ EMF ನ ಪ್ಯಾರಲಲ್ ಫಾರ್ಮುಲಾ EEQ is equal to epsilon 1 R2 plus epsilon 2 R1 divided by R1 plus R2. Is it right? So ಅದಾದ್ಮೇಲೆ what is REQ formula? R1 R2 divided by R1 plus R2. So first equivalent EMF ಕಂಡುಹಿಡ್ಕೊಂಬಿಡಿ. So EEQ is equal to what is epsilon 1 value? 4 into R2 is 1. So 4 into 1 4 ಡೈರೆಕ್ಟ್ ಆಗಿ ಬರೀತೀನಿ plus epsilon 2 value 2. What is the value of R1 is 1. 2 into 1 1. Sorry, 2 into 1 2 divided by R1 plus R2. 1 plus 1 ಏನು ಬರುತ್ತೆ 2 ಅಂತ ಬರುತ್ತೆ. Then finally, so 4 plus 2 6 divided by 2. So 2 ones are 2 3s are. Then equivalent EMF is equal to 3 volt ಅಂತ ಬಂತು. ಹೌದಾ? ನೆಕ್ಸ್ಟ್ ಇದೇ ತರ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಹೇಗೆ ಸರ್? ಎಸ್, REQ is equal to R1 R2 divided by R1 plus R2. What is the value of R1? 1. R2 1. 1 into 1 1 divided by 1 plus 1 2. So 1 by 2 is equal to 0.5 ohm. Then REQ is equal to 0.5 ohm. That's all. Next, ಕರೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಸ್, ನಿಮಗೆ ತುಂಬಾ ಸರಿ ಹೇಳಿದ್ದೀನಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಕೊಟ್ರೆ ಕರೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ ಫಾರ್ಮುಲಾ ತಗೋಬೇಕು? ಎಪ್ಸಿಲಾನ್ ಡಿವೈಡೆಡ್ ಬೈ ಕ್ಯಾಪಿಟಲ್ R ಪ್ಲಸ್ ಸ್ಮಾಲ್ ಲೆಟರ್ r. ಸೊ ಇಲ್ಲಿ ಈಕ್ವಿವೆಲೆಂಟ್ EMF ಇರೋದ್ರಿಂದ ಸೊ EQ ಅಂತ ಬರ್ಕೋತೀರಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಈಕ್ವಿವೆಲೆಂಟ್ ಇರೋದ್ರಿಂದ REQ ಅಂತ ಬರ್ಕೋತೀರಿ. ಓಕೆ, ದೆನ್ I is equal to what is the value of epsilon? 3 divided by external resistance 7 plus internal resistance 0.5. Then 3 divided by 7 plus 0.5 7.5 ಎರಡನ್ನು ಡಿವೈಡ್ ಮಾಡಿದ್ರೆ so I get 0.4 ampere. That's all. So this is the current value. Next ವಿಡಿಯೋದಲ್ಲಿ ವೇವ್ ಆಪ್ಟಿಕ್ಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ನ್ಯೂಮರಿಕಲ್ ನ ಅಪ್ಲೋಡ್ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್, ಮಿಸ್ ಮಾಡದೆ ನೋಡಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.